ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಒಂದು ದೇಶದ ಆರ್ಥಿಕ ಸ್ಥಿತಿ ಆ ದೇಶದ ಶಿಕ್ಷಣ ಪ್ರಗತಿಯನ್ನು ಅವಲಂಬಿಸುತ್ತಿರುತ್ತೆಂದು ಅನುಭಾವಿಗಳು ಹೇಳುತ್ತಾರೆ. ಅಂತಹ ಪವಿತ್ರ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ಪ್ರೊ ಎಸ್.ವೈ. ಚಿಕ್ಕಟ್ಟಿ ಗುರುಗಳು ಈ ಕ್ಷೇತ್ರವನ್ನು ಶ್ರೀಮಂತಗೊಳಿಸುವಲ್ಲಿ ಪಟ್ಟ ಶ್ರಮ ಇಟ್ಟ ದಿಟ್ಟ ಹೆಜ್ಜೆಗಳ ವಿಶೇಷತೆಯನ್ನು ಮನಗಂಡು ಅವರ ಹಳೆಯ ಶಿಷ್ಯ ಬಳಗ, ಶಿಕ್ಷಕ ಸಿಬ್ಬಂದಿ ಹಾಗೂ ಅಭಿಮಾನಿಗಳ ಅಪೇಕ್ಷತೆಯೆಂದು ಪ್ರೊ ಎಸ್.ವೈ. ಚಿಕ್ಕಟ್ಟಿ ಗುರುಗಳ ಕುರಿತಾಗಿ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸುವ ಸಿದ್ಧತೆ ಮಾಡಿಕೊಂಡಿದ್ದಾರೆಂದು ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರು ಹಿರಿಯ ಸಾಹಿತಿಗಳಾದ ಆಯ್ಕೆ ಕಂಬಾರ್ ಹಾಗೂ ಸಮಿತಿ ಅಧ್ಯಕ್ಷರಾದ ಶ್ರೀ ಎಸ್.ಎಲ್. ಹುಯಿಲ್ಗೋಳ ಅವರು ಜಂಟಿಯಾಗಿ ಹೇಳಿದರು. ಪತ್ರಿಕಾಗೋಷ್ಠಿಗೆ ನಮ್ಮ ಪ್ರೀತಿಗೆ ನಮ್ಮ ಕರೆಗೂ ಹೋಗ್ಬಿಟ್ಟು ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರಗಳನ್ನು, ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಗದಗ ಪರಿಸರದಲ್ಲಿ ಪ್ರೊಫೆಸರ್ ಎಸ್.ವೈ. ಚಿಕ್ಕಟ್ಟಿ ಗುರುಗಳು ಬೆಳಗಾವಿ ಮೂಲದವರಾದರೂ ಕೂಡ ನಮ್ಮ ಗದಗ ಪರಿಸರದಲ್ಲಿ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿಯನ್ನು ನಾವು ಓರಲ್ ಆಗಿ ಹಾಗೆ ಸುಮ್ಮನೆ ಮಾತಾಡೋದಕ್ಕಿಂತ 40 ವರ್ಷಗಳ ಅವರ ಏನೋ ಒಂದು ಶೈಕ್ಷಣಿಕ ಪಯಣ ಇದೆ, ಅದನ್ನು ಒಂದು ಗ್ರಂಥ ರೂಪದಲ್ಲಿ ಕಟ್ಟಿಕೊಡಬೇಕು, ಗ್ರಂಥ ರೂಪದಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕಂತಕ್ಕಂಥ ಒಂದು ಸವಿಚ್ಛೆಯನ್ನು ಅಪೇಕ್ಷೆಯನ್ನು ಇಟ್ಕೊಂಡು ಅವರ ಸುಮಾರು 4 ದಶಕಗಳಿಂದ ಓದಿರ್ತಕ್ಕಂಥ ಅವರ ವಿದ್ಯಾರ್ಥಿ ಬಳಗದವರು, ಅವರಲ್ಲಿ ಗುರುಗಳಾಗಿ ಗುರುಮಾತೆಯರಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಕ್ಕಂಥ ಅನೇಕ ಗುರುಮಾತೆಯರು ಗುರುಗಳು ಕೂಡ, ಜೊತೆಗೆ ಅನೇಕ ಅಭಿಮಾನಿಗಳು ಎಲ್ಲ ಸರ್ ಬಂದು ಅವರ ಕುರಿತಾಗಿ ಒಂದು ಅಭಿನಂದನಾ ಗ್ರಂಥವನ್ನು ಮಾಡೋಣ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ಮೇಲೆ ನಾವೆಲ್ಲ ಅದರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅವ್ರ ಬಗ್ಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಯ ಸಾಲುವುದಿಲ್ಲ. ಅವರು 40 ವರ್ಷಗಳ ಕಾಲ ಈ ಗದಗ ಪರಿಸರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಬಹಳಷ್ಟು ವಿಶೇಷ ಮತ್ತು ಅಪರೂಪ ಅಂತ ಹೇಳಬಹುದು. ಅವ್ರ ಬಗ್ಗೆ ಸಂಕ್ಷಿಪ್ತ ಪರಿಚಯನ ನಿಮಗೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. 1983 ಪೂರ್ಣಗೊಳಿಸ್ತಾರೆ. ತದನಂತರ ಗದಗಿಗೆ ಬಂದು ಇಲ್ಲಿ ಅಂಜುಮನ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ನಂತರದ ದಿನಗಳಲ್ಲಿ ಪ್ರಾಂಶುಪಾಲರಾಗಿ ಅವರು ಸುಮಾರು 5-6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಂಬಳ ಎಷ್ಟು ಇತ್ತು ಅಂತ ಕೇಳಿದರೆ ನಾವು ನಂಬಿದ್ರು ಕೂಡ ಆಗುವುದಿಲ್ಲ. ಬಹಳಷ್ಟು ಕಡಿಮೆ ಸಂಬಳ, 300-400 ಸಂಬಳದಲ್ಲಿ, ಅದರ ಸುಮಾರು 4 ದಶಕಗಳಷ್ಟು ಸಂಬಳದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಅಂಜುಮನ್ ಪಾಲಿಟೆಕ್ನಿಕ್ನಲ್ಲಿ ಮಾಡಾದ್ಮೇಲೆ ನಂತರ ಗೃಹ ಶಿಕ್ಷಕರಾಗಿ ಮನೆ ಪಾಠವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಾರೆ. ಅನೇಕ ವಿದ್ಯಾರ್ಥಿಗಳ ಉದಾಹರಣೆಗಳಿವೆ. ಅವರು ಈ ಗದಗ ಬಂದಾದ್ಮೇಲೆ ಆರಂಭದಲ್ಲಿ ಅವರು ಪೂರ್ವ ಪ್ರಾಥಮಿಕದಿಂದ ಹಿಡ್ಕೊಂಡು ಇವತ್ತು ಡಿಗ್ರಿವರೆಗೂ ಅವರು ವಿಶೇಷವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಒಂದು ಹೆಸರು ಮೇಲೆ ಬಹಳ ಅದ್ಭುತ